ಸೋಷಿಯಲ್ ಮೀಡಿಯಾಗಳಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇವ್ರನ್ನ ಹೊಡಿಬೇಕು ಈ ಥರದ ಪ್ರೊವೊಕೇಶನ್ಸ್ ಸಿಕ್ಕಾಪಟ್ಟೆ. ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನು ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನು ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಈಗ ಅವ್ರನ್ನ ರೌಡಿ ಶೀಟರ್ ಅಂತ ಕರೆದಿದ್ದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ ಆ್ಯಂಕರ್ಸ್ಗಳನ್ನೆಲ್ಲ ಕೆಟ್ಟದಾಗಿ ಬೈದು ಪೋಸ್ಟ್ ಮಾಡೋದು ಈ ಥರ ತುಂಬ ನಡೀತಾ ಇರುತ್ತೆ. ಅಂದರೆ ಸತ್ಯ ಹೇಳಿದ್ರು ಕೂಡ ತಪ್ಪು ಅನ್ನೋ ಥರ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೂ FIR-ಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರಿಬಹುದಾ ಅಂತ ಯಾರು ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನಿದೆ? ಹಾಂ, ಸೋಷಿಯಲ್ ಮೀಡಿಯಾಗಳಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇವ್ರನ್ನ ಹೊಡಿಬೇಕು ಈ ಥರದ ಪ್ರೊವೊಕೇಶನ್ಸ್ ಸಿಕ್ಕಾಪಟ್ಟೆ. ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನು ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನು ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಈಗ ಅವ್ರನ್ನ ರೌಡಿ ಶೀಟರ್ ಅಂತ ಕರೆದಿದ್ದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ ಆ್ಯಂಕರ್ಸ್ಗಳನ್ನೆಲ್ಲ ಕೆಟ್ಟದಾಗಿ ಬೈದು ಪೋಸ್ಟ್ ಮಾಡೋದು ಈ ಥರ ತುಂಬ ನಡೀತಾ ಇರುತ್ತೆ. ಅಂದರೆ ಸತ್ಯ ಹೇಳಿದ್ರು ಕೂಡ ತಪ್ಪು ಅನ್ನೋ ಥರ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೂ FIR-ಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರಿಬಹುದಾ ಅಂತ ಯಾರು ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.